ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದಂತ ಪಲಾವ್ ಮಸಾಲ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೀನಿ. ಈ ಮಸಾಲ ಪೌಡರ್ ಯೂಸ್ ಮಾಡಿದರೆ ಪಲಾವ್, ವೆಜ್ ಬಿರಿಯಾನಿ, ಟೊಮೆಟೊ ರೈಸ್ ಎಲ್ಲವೂ ಹೋಟೆಲ್ ಥರನ ರುಚಿಯಾಗಿರುತ್ತೆ. ಆದ್ದರಿಂದ ವಿಡಿಯೋ ಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಯಾವ ರೀತಿ ಮಾಡೋದು, ಯಾವ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಮಸಾಲ ಪದಾರ್ಥ ಅಂತ ನೋಡೋಣ. ಮೊದಲದಾಗಿ ನೋಡಿ, ನಾನು 3 ಪೀಸಷ್ಟು ಚಕ್ಕೆ ಪೀಸನ್ನು ತೊಗೊಂಡಿದ್ದೀನಿ. ಮತ್ತು 8 ರಿಂದ 10 ಏಲಕ್ಕಿ, ಕಸೂರಿ ಮೆಂತ್ಯನ ತೊಗೊಂಡಿದ್ದೀನಿ. ಇಷ್ಟು ಕಸೂರಿ ಮೆಂತ್ಯನ ತೊಗೊಂಡಿದ್ದೀನಿ. 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ. ಇದು ಸಹ ಅಷ್ಟೇ 2 ರಿಂದ 3 ಟೀ ಸ್ಪೂನಷ್ಟು ಜೀರಿಗೆ. ಇದು ಧನಿಯಾ 100 ಗ್ರಾಮ್ ಇದೆ, ಧನಿಯಾನ ತೊಗೊಂಡಿದ್ದೀನಿ. ಇವಿಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಇದು ಸಹ ಅಷ್ಟೇ ಮೆಣಸುಕಾಳು, ಇದನ್ನು 3 ಟೀ ಸ್ಪೂನಷ್ಟು ಮೆಣಸುಕಾಳನ್ನ ತೊಗೊಂಡಿದ್ದೀನಿ. ಇವಾಗ 3 ಚಕ್ರ ಫುಲ್ನ ತೊಗೊಂಡಿದ್ದೀನಿ. ಇದು ಜಾಯಿಕಾಯಿ, ಇದರಲ್ಲಿ ನಾನು ಅರ್ಧ ಭಾಗ ಮಾತ್ರ ತೊಗೊತಿದ್ದೀನಿ. ಇದು ಮರಾಠಿ ಮೊಗ್ಗು 2 ಪೀಸನ್ನು ತೊಗೊಂಡಿದ್ದೀನಿ. ಪಲಾವ್ ಎಲೆ 3 ತೊಗೊಂಡಿದ್ದೀನಿ. ಇದು ಜಾವಿತ್ರಿಕಾಯಿ, ಇದು ತುಂಬಾ ಚೆನ್ನಾಗುತ್ತೆ ಹಾಕೋದ್ರಿಂದ. ಇದಿಷ್ಟನ್ನು ನಾನು ತೊಗೊಂಡಿರೋದು. ಎಷ್ಟೆಷ್ಟನ್ನು ತೊಗೊಂಡಿದ್ದೀನಿ ಗ್ರಾಮದಲ್ಲಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ನೀವು ಅದೇ ಕ್ವಾಂಟಿಟಿಯಲ್ಲಿ ಅಳತೆಯಲ್ಲಿ ತೊಗೋಬೋದು. ಇವಾಗ ಯಾವ ರೀತಿ ಫ್ರೈ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಕಡಾಯಿಗೆ ನೋಡಿ ಮೆಣಸುಕಾಳನ್ನು ತೊಗೊತಾ ಇದ್ದೀನಿ. ಇವಾಗ ಚಕ್ರ ಫುಲ್ನ ಹಾಕ್ತಾಯಿದ್ದೀನಿ. ಮರಾಠಿ ಮೊಗ್ಗು, ಇವಾಗ ಜಾವಿತ್ರಿನ ಹಾಕ್ತಾಯಿದ್ದೀನಿ. ಚಕ್ಕೆ ಪೀಸಸ್ಸು 3, ಏಲಕ್ಕಿ ಇಷ್ಟನ್ನು ಹಾಕಿ ನಾನು ಚೆನ್ನಾಗಿದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಇದರ ಜೊತೆ ನಾನು ಇನ್ನೂ 2 ರಿಂದ 3 ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಚೆನ್ನಾಗಿದನ್ನು ಡ್ರೈ ರೋಸ್ಟನ್ನ ಮಾಡಬೇಕು. ಇವಾಗ ನೋಡಿ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಲವಂಗ ಇದು 20 ರಿಂದ 25 ಲವಂಗ ಇವೆ. ಇದನ್ನು ಸೇರಿಸಿ ಇದ್ರ ಜೊತೆನೇ ಚೆನ್ನಾಗಿದನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಪರಿಮಳ ಬರುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿದನ್ನು ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಹುರಿದು ತೊಗೊಳ್ಳಿ. ಇವಾಗ ಹುರಿದಿದ್ದಾಗಿದೆ. ಇವಾಗ ಅದೇ ಕಡಾಯಿಗೆ ನಾನು ಧನಿಯಾನ ತೊಗೊತಾ ಇದ್ದೀನಿ. 100 ಗ್ರಾಮ್ ಆಗೋಷ್ಟು ಧನಿಯಾನ ತೊಗೊಂಡು ಇದನ್ನು ಸಹ ಅಷ್ಟೇ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿದನ್ನು ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇವಾಗ ಇದು ಫ್ರೈ ಮಾಡಿದ್ದಾಗಿದೆ, ರೋಸ್ಟ್ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ನೋಡಿ ನಾನು ಜೀರಿಗೆನೂ ಹಾಕ್ತಾಯಿದ್ದೀನಿ, ಅದ್ರ ಜೊತೆ ಸೋಂಪನ್ನು ಹಾಕ್ತಾಯಿದ್ದೀನಿ. ಇವಾಗ ಪಲಾವ್ ಎಲೆನ ಇದ್ರ ಜೊತೆನೇ ಚೆನ್ನಾಗಿದನ್ನು ರೋಸ್ಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಘಮ ಬರುತ್ತೆ ಇದನ್ನು ಫ್ರೈ ಮಾಡುವಾಗ, ರೋಸ್ಟ್ ಮಾಡುವಾಗ. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ರೋಸ್ಟ್ ಆಗಿದೆ ಇದು. ಇವಾಗ ಲಾಸ್ಟಿಗೆ ನಾನು ಶಹಜೀರಿಗೆನ ಹಾಕ್ತಾಯಿದ್ದೀನಿ. ಇದು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು, ಅಂದರೆ ಮಸಾಲ ಪೌಡರ್ದು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೊಗೊತಾ ಇದ್ದೀನಿ. ಇವಾಗ ರೋಸ್ಟ್ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ನಾನು ಕಸೂರಿ ಮೆಂತ್ಯನ ಫ್ರೈ ಮಾಡುವಾಗ ಸ್ಟೋವ್ನ ಆಫ್ ಮಾಡಿದ್ದೀನಿ. ಬಿಸಿ ಇರುತ್ತೆ ಕಡಾಯಿ, ಅದೇ ಬಿಸಿಯಲ್ಲಿ ನಾನು ಇದನ್ನು ಜಸ್ಟ್ ಫ್ರೈ ಮಾಡಿ ತೊಗೊತಾ ಇದ್ದೀನಿ. 1-2 ನಿಮಿಷ ಸ್ಟೋವ್ನ ಆಫ್ ಮಾಡಿ ಹಾಗೆ ಬಿಟ್ಟುಬಿಡಿ, ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಇದು ಕಸೂರಿ ಮೆಂತ್ಯ. ಇವಾಗ ಅಷ್ಟನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇದನ್ನು ಬೇರೆ ಸಪ್ರೇಟಾಗಿ ತೊಗೊಂಡಿದ್ದೀನಿ, ಅಂದರೆ ದೊಡ್ಡ ದೊಡ್ಡ ಪೀಸನ್ನು ಮಾತ್ರ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈ ರೀತಿ ಇರೋದನ್ನು ನಾನು ಬೇರೆ ಮಾಡಿ ತೊಗೊಂಡಿದ್ದೀನಿ, ಬೇರೆ ಬೌಲಲ್ಲಿ ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಪೌಡ್ರ್ ಮಾಡಿ ತೊಗೋಬೇಕು, ದೊಡ್ಡ ದೊಡ್ಡ ಪೀಸನ್ನು. ಇವಾಗ ನೋಡಿ ನಾನು ಒಣ ಶುಂಠಿ ತೊಗೊಂಡಿರೋದು ಇಷ್ಟು 1 ಇಂಚಿನಷ್ಟು ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ 1 ಇಂಚ್ ಆಗುತ್ತೆ ಇದು. ಅದರಲ್ಲಿ ಮೇಲಿರುವಂಥ ಸಿಪ್ಪೆನ ತೊಗೋಬೇಕು. ಇವಾಗ ಜಾಜಿಕಾಯಲ್ಲಿ ಅರ್ಧ ಭಾಗ ನಾನು ಜಾಜಿಕಾಯಿನ ಯೂಸ್ ಮಾಡ್ತಾ ಇರೋದು ನೋಡಿ. ಅರ್ಧ ಭಾಗನ ತೊಗೊಂಡಿರೋದು ನಾನು ಸ್ವಲ್ಪ ಈ ಥರ ಕುಟ್ಟಿ ತೊಗೊಂಡಿದ್ದೀನಿ. ಜಾಜಿಕಾಯಿನ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇವಾಗ ಇಷ್ಟು ತೆಗೆದಿಡ್ತಾ ಇದ್ದೀನಿ ನೋಡಿ, ಒಂದು ಜಾಜಿಕಾಯಲ್ಲಿ. ಇವಾಗ ಒಣ ಶುಂಠಿನ ಕುಟ್ಟಿ ಈ ರೀತಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇದು ಎಕ್ಸ್ಟ್ರಾ ಉಳಿದಿರುತ್ತೆ, ಇದನ್ನು ವೇಸ್ಟ್ ಮಾಡಬಾರ್ದು. ಇದನ್ನು ಟೀ ಪೌಡ್ರಿಗೆ ಸೇರಿಸಿದರೆ ಬರುತ್ತೆ. ಇದು ನೋಡಿ ರೆಡ್ ಚಿಲ್ಲಿ ಪೌಡರು. ಇದು ಮೆಣಸಿನ್ಕಾಯಿನ ನಾನು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ತೊಗೊಂಡಿರೋದು, ಅದೇ ಪೌಡ್ರು. ಇವಾಗ 1 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇವಾಗ ದೊಡ್ಡ ದೊಡ್ಡ ಪೀಸನ್ನು ಮಾತ್ರ ಫಸ್ಟು ನಾನು ಪೌಡ್ರ್ ಮಾಡಿ ತೊಗೋತಾ ಇದ್ದೀನಿ.
ನೀವು ಬೇಕಂದರೆ ಒಣ ಮೆಣಸಿನ್ಕಾಯಿನ ರೋಸ್ಟ್ ಮಾಡಿ ಇದ್ರ ಜೊತೆ ಸೇರಿಸ್ಕೋಬೋದು. ನಾನು ಆಲ್ರೆಡಿ ಇದನ್ನು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಬೇಕಾ ಅಂದಾಗ ಈ ರೀತಿ ನಾನು ಸೇರಿಸಿ ಪೌಡ್ರನ್ನ ಮಾಡ್ತಿರ್ತೀನಿ. ಇವಾಗ ನೋಡಿ ದೊಡ್ಡ ದೊಡ್ಡ ಪೀಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಇಷ್ಟು ಪೌಡ್ರು ರೆಡಿಯಾಗಿದೆ. ಇದ್ರ ಜೊತೆ ಇದನ್ನು ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮೊದಲ ದೊಡ್ಡ ದೊಡ್ಡ ಪೀಸನ್ನು ಸ್ವಲ್ಪ ಪೌಡ್ರ್ ಮಾಡಿ ತೊಗೋಬೇಕು. ನೋಡಿ ಈ ರೀತಿಯೇ ಪೌಡ್ರ್ ಮಾಡಿ ತೊಗೊಳ್ಳಿ, ಬೇಗ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇವಾಗ ಅದೇ ಜಾರಿಗೆ ನಾನು ಹುರಿದಿರುವಂಥ ಧನಿಯಾ, ಜೀರಿಗೆ, ಸೋಂಪು ಕಾಳು ಮತ್ತು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕಬೇಕು, ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಇರುತ್ತೆ, ಹಾಗಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಉಳಿದಿರೋದನ್ನು ಹಾಕ್ತಾಯಿದ್ದೀನಿ ನೋಡಿ. ನೀವು ಬೇಕಂದರೆ ಒಣಮೆಣ್ಸಿಕಾಯಿನ ರೋಸ್ಟ್ ಮಾಡಿಕೊಂಡು ಈ ರೀತಿ ಪೌಡ್ರ್ ಮಾಡಿ ತೊಗೋಬೋದು, ಇದ್ರ ಜೊತೆ ಸೇರಿಸ್ಕೋಬೋದು ಪೌಡ್ರ್ ಮಾಡುವಾಗ. ಇಲ್ಲ ಅಂದರೆ ಈ ರೀತಿ ನೀವು ರೆಡಿ ಇತ್ತು ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಈ ರೀತಿ ಮಾಡ್ಕೋಬೋದು. ನೋಡಿ ಇವಾಗ ಈ ರೀತಿ ಪೌಡ್ರ್ ಮಾಡಿ ತೊಗೊಳ್ಳಿ. ಇವಾಗ ರೆಡಿಯಾಗಿದೆ ನೋಡಿ ಪಲಾವ್ ಮಸಾಲ. ಇದು ಪಲಾವಿಗೆ ಮತ್ತು ಬಿರಿಯಾನಿ, ಟೊಮೆಟೊ ರೈಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೋಟೆಲ್ ಥರನೇ ಇರುತ್ತೆ ಟೇಸ್ಟು. ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ ನಾನು ಒಂದು ಬೌಲಿಗೆ ತೆಗೆದಿಡ್ತಾ ಇದ್ದೀನಿ. ಇದನ್ನು ಹೇರ್ ಕಂಟೈನರ್ ಇರುವಂಥ ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ 1 ತಿಂಗಳು ಅಥವಾ 2 ತಿಂಗಳು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಬಿರಿಯಾನಿ ಅಥವಾ ಪಲಾವ್ ಮಸಾಲ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೀಗೆ ಮಾಡಿದರೆ ನನ್ನ ಮುಂದಿನ ಕುಕ್ಕಿಂಗ್ ವಿಡಿಯೋಸ್ ಕೂಡ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.